ಎಸ್, ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂತ ನೋಡ್ತಿದ್ವಿ ಅಲ್ವಾ. ಸಾಲಿಬಿಲಿಟಿ ಅಂದರೆ ಏನು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂದರೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು, ಅಮೌಂಟ್ ಆಫ್ ಸಲ್ಯೂಟ್ ಎಷ್ಟು ನಾವು ಆ್ಯಡ್ ಮಾಡಿದ್ರು ಓಕೆ, ಸಾಲ್ವೆಂಟ್ ಅನ್ನೋದು ಡಿಸಾಲ್ವ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಇದ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಸಹ ಅದು ಡಿಸಾಲ್ವ್ ಮಾಡಬೇಕು. ಓಕೆ, ಎಷ್ಟು ಅಮೌಂಟ್ ನಾವು ಸಿಂಪಲ್ ವೇಯಲ್ಲಿ ಹೇಳಬೇಕು ಅಂದರೆ, ಸಲ್ಯೂಟ್ ಅನ್ನೋದು ಇರೋಕ್ಕೆ ಆಗಲ್ಲ, ಅದರಲ್ಲಿ ತುಂಬ ಫುಲ್ ಡಿಸಾಲ್ವ್ ಆಗಿರಬೇಕು. ಓಕೆ, ಎಷ್ಟು ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯೋ ಸಾಲ್ವೆಂಟ್ಗೆ ಅಷ್ಟು ಡಿಸಾಲ್ವ್ ಮಾಡಬೇಕು ಸಲ್ಯೂಟ್ನ ನಾವು ಎಷ್ಟು ಆ್ಯಡ್ ಮಾಡ್ತೀವೋ, ಸೊ ಅದನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಸಾಲಿಬಿಲಿಟಿ ಅಂದರೆ ಅಮೌಂಟ್ ಆಫ್ ಎಷ್ಟು ಅಮೌಂಟು ಸಲ್ಯೂಟ್ ಇದೆ ಇನ್ನು ಏನು ನಮಗೆ ಯಾವುದು ಸಾಲ್ವೆಂಟ್ ಕೊಟ್ಟಿರ್ತಾರೋ ಓಕೆ, ಆ ಸಾಲ್ವೆಂಟಲ್ಲಿ ಎಷ್ಟು ಅಮೌಂಟ್ ಆಫ್ ಈ ಸಲ್ಯೂಟ್ ಅನ್ನೋದು ಪ್ರೆಸೆಂಟ್ ಆಗಿದೆ ಅನ್ನೋದನ್ನು ನಾವು ಅದು ಡಿಸಾಲ್ವ್ ಮಾಡಿದೆ ಅನ್ನೋದನ್ನು ನಾವು ಇನ್ನು ಸಾಲಿಬಿಲಿಟಿ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂತ ನೋಡೋಣ. ಓಕೆನಾ. ಇಲ್ಲಿ ಸಾಲಿಬಿಲಿಟಿ ಅಂದರೆ ಏನು, ದ ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ದ ದಿಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆನಾ. ಅದೇ ರೀತಿ ಈ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂದರೆ, ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆನಾ. ಸ್ಯಾಚುರೇಟೆಡ್ ಒಂದು ಸೊಲ್ಯೂಷನ್ ಅಲ್ಲಿ ಅಮೌಂಟ್ ಆಫ್ ಸಲ್ಯೂಟ್ ಎಷ್ಟಿದೆ ಅಂತ ಓಕೆ ನಾವು ಹೇಳೋದನ್ನ ಅದು ಲೆಸ್ ದ್ಯಾನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಇರಬೇಕು. ಓಕೆ, ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟು ಸಲ್ಯೂಟ್ ಅನ್ನೋದು ಇದೆ, ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಎ ಸೊಲ್ಯೂಷನ್, ಇಟ್ ಇಸ್ ಲೆಸ್ ದ್ಯಾನ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ಗಿಂತ ಲೆಸ್ ಅಮೌಂಟ್ ಅಲ್ಲಿ ಇರಬೇಕು ಸಲ್ಯೂಟ್, ಸೊ ಅದನ್ನೇ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ unsaturated solution. Okay, or mixture ಅಂತ ಸಹ ಹೇಳ್ಬೋದು, ಸೊಲ್ಯೂಷನ್. ಓಕೆ, ಸೊ ಏನು ಇದು ಅನ್ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ಸಲ್ಯೂಟ್ present in a solution is less than the saturated solution. Saturated solution ಗಿನ್ನ ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಗಿನ್ನ ಆ ಲೆವೆಲ್ ಓಕೆ, ಸ್ಯಾಚುರೇಟೆಡ್ ಲೆವೆಲ್ಗಿನ್ನ ಕಮ್ಮಿ ಇರಬೇಕು. ಸೊ ಅದನ್ನೇ ನಾವು ಏನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೊಂಡ್ವಿ, ವಾಟ್ ಈಸ್ ಕಾನ್ಸಂಟ್ರೇಷನ್ ಅಂತ ಅರ್ಥ ಮಾಡ್ಕೊಂಡ್ವಿ, ರೈಟ್. ವಾಟ್ ಈಸ್ ಕಾನ್ಸಂಟ್ರೇಷನ್ ಅಂದ್ರೆ, ಇಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಓಕೆ ಈಸ್ ದ ಅಮೌಂಟ್ ಆಫ್ ಸಲ್ಯೂಟ್. ಓಕೆನಾ, ಇಟ್ ಈಸ್ ದ ಅಮೌಂಟ್ ಆಫ್ ಅ ಸಲ್ಯೂಟ್ ಪ್ರೆಸೆಂಟ್ ಇನ್ ಅ ಗಿವನ್ ಅಮೌಂಟ್ ಆಫ್ ಸಾಲ್ವ್. ಓಕೆನಾ, ಸೊಲ್ಯೂಷನ್. ಓಕೆ, ವಾಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಅಂದ್ರೆ, ಕಾನ್ಸಂಟ್ರೇಷನ್ of a solution. What is this concentration of a solution ಅಂತ ಹೇಳಿದ್ರೆ, it is the amount of solute present in a given amount of solution. Given ಸೊಲ್ಯೂಷನ್. ಓಕೆ, ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಅಂದ್ರೆ ಅಮೌಂಟ್, ಎಷ್ಟು ಅಮೌಂಟು ಈ ಸಲ್ಯೂಟ್ ಅನ್ನೋದು ಪ್ರೆಸೆಂಟ್ ಆಗಿದೆ. ಒಂದು ಸೊಲ್ಯೂಷನ್ ಕೊಟ್ಟರೆ ಅದರಲ್ಲಿ ಎಷ್ಟು ಅಮೌಂಟ್ ಸಲ್ಯೂಟ್ ಪ್ರೆಸೆಂಟ್ ಆಗಿದೆ ಅನ್ನೋದನ್ನೇ ನಾವು ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದರಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಆಫ್ ತುಂಬಾ ವೇರಿಯಸ್ ಟೈಪ್ಸ್ ಇದಾವೆ. ವೇರಿಯಸ್ ವೇಸ್ ಅಲ್ಲಿ ನಾವು ಈ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಅನ್ನೋದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಓನ್ಲಿ ತ್ರೀ ವೇಸ್ ಅಲ್ಲಿ ಮಾತ್ರ ನಾವು ಈ ಚಾಪ್ಟರ್ ಅಲ್ಲಿ ಓನ್ಲಿ 3 ways ಅಲ್ಲಿ ಮಾತ್ರ ನಾವು ಈ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಫಸ್ಟ್ ವೇ ಓಕೆ ಮಾಸ್ ಬೈ mass percentage of a solution. Okay, mass by mass percentage of a solution. Okay, idike formula is mass of solute
divided by mass of solution into 100. So this is the formula for mass by mass percentage of the solution. ಈ ಪ್ರಾಬ್ಲಮ್ಸ್ ನ ನಮಗೆ ಎಕ್ಸಾಮ್ಸ್ ಸಹ ಕೇಳ್ತಾರೆ. ಓಕೆ, ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಓಕೆ, ಸೊ ಅದಕ್ಕೆ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಎ ಸೊಲ್ಯೂಷನ್ ನ ಏನು ಕ್ಯಾಲ್ಕುಲೇಟ್ ಮಾಡಿ ಓಕೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಮೆಥಡ್ ಇಸ್ ಸೆಕೆಂಡ್ ಮೆಥಡ್, mass by volume. Okay, mass by volume percentage of a solution. Okay, and for this mass of a solute divided by volume of solution into 100. Okay, this is for mass by volume percentage of the solution. Okay, and next one is third one. Okay, volume by volume ಅಂತನೂ ಇದೆ. Volume by volume percentage of a solution. Okay, so ಇದಕ್ಕೆ formula is volume of solute divided by volume of solution into 100. Okay na? So 3 ways ಅಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ 3 ways ಅಲ್ಲಿ ನಾವು ಈ ಕಾನ್ಸಂಟ್ರೇಷನ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ನಾವು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಲ್ಲಿ ಒಂದು ಪ್ರಾಬ್ಲಮ್ ನೋಡೋಣ. ಓಕೆ, ಒಂದು ಪ್ರಾಬ್ಲಮ್ ಮಾಡೋಣ. ಓಕೆ, ವಾಟ್ ಈಸ್ a solution contains 40 grams of common salt. Okay, common salt in 320 grams of water. ಓಕೆ, ಸೊ ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ. ಓಕೆ, ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ concentration in terms of mass by mass wall. ಇದರಲ್ಲಿ mass by mass percentage for solution formulaದಲ್ಲಿ mass by mass percentage of the solution. ಓಕೆ, ಸೊ ಇದು ಏನು ಅಂದರೆ ಫಸ್ಟ್ ಫಾರ್ಮುಲಾ. ಓಕೆ, 3 ಫಾರ್ಮುಲಾ ಬರ್ತೀವಿ ಅಲ್ವಾ ನಾವು. ಫಸ್ಟ್ ಫಾರ್ಮುಲಾ ಇಸ್ ಮಾಸ್ ಬೈ ಮಾಸ್ ಅಲ್ವಾ, ಸೆಕೆಂಡ್ ಫಾರ್ಮುಲಾ ಇಸ್ ಮಾಸ್ ಬೈ ವಾಲ್ಯೂಮ್, ಥರ್ಡ್ ಫಾರ್ಮುಲಾ ಇಸ್ ವಾಲ್ಯೂಮ್ ಬೈ ವಾಲ್ಯೂಮ್ ಅಲ್ವಾ. ಸೊ ಇದು ಫಸ್ಟ್ ಫಾರ್ಮುಲಾ. ಓಕೆನಾ? ಸೊ ಇದರಲ್ಲಿ ಸೊ ಸಲ್ಯೂಷನ್ ಇಸ್ ವಿ ನೋ ದಟ್ ನಮ್ಗೆ ಏನು ಗೊತ್ತು ಇದರಲ್ಲಿ ಅಂತ ಹೇಳಿದ್ರೆ, ಓಕೆ, ಮಾಸ್ ಆಫ್ ಎ ಸಲ್ಯೂಟ್. ಸಲ್ಯೂಟ್ ಅಂದ್ರೆ ಏನು ಇದರಲ್ಲಿ? ಸಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂತ ಏನು, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸಹ ನಾವಿಲ್ಲಿ, ಎಷ್ಟು ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಇದರಲ್ಲಿ ಸಲ್ಯೂಟ್ ಯಾವುದು, ಏನು ಸಾಲ್ವೆಂಟ್ ಯಾವುದು ಅಂದ್ರೆ ಸಲ್ಯೂಟ್ ಈಸ್ ಸಾಲ್ಟ್. ಓಕೆ, ಸಾಲ್ವೆಂಟ್ ಬಂದು ಈ ವಾಟರ್ ಅಲ್ವಾ. ಸೊ ಮಾಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಮಾಸ್ ಆಫ್ ಸಲ್ಯೂಟ್ ಇಸ್ ಈಕ್ವಲ್ಸ್ ಟು ಎಷ್ಟು, 40 grams. Means ಇದು ಸಾಲ್ಟ್ ಅದು. ಓಕೆ, ದಿಸ್ ಇಸ್ ಕಾಮನ್ ಸಾಲ್ಟ್. ಓಕೆ, and
ಮಾಸ್ ಆಫ್ ಸಾಲ್ವೆಂಟ್. ಸೊ ಅಂದ್ರೆ ಇಲ್ಲಿ ವಾಟರ್ ಅಂತ. ಓಕೆ, ವಾಟರ್ ದಟ್ ಈಸ್ 320 grams. ಓಕೆನಾ. ಸೊ ನಮಗೆ ನೆಕ್ಸ್ಟ್ ಇಲ್ಲಿ ನಮಗೆ ಫಾರ್ಮುಲಾ ಏನಿರೋದು, ಆಕ್ಚುಲಿ ಫಾರ್ಮುಲಾ ಬಂದ್ಬಿಟ್ಟು ಮಾಸ್ ಆಫ್ ಎ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಎ ಸೊಲ್ಯೂಷನ್. ಸೊ ನಾವಿಲ್ಲಿ ಮಾಸ್ ಆಫ್ ಎ ಸಲ್ಯೂಟ್ ಆಲ್ರೆಡಿ ಗೊತ್ತು ನಮಗೆ ಅಲ್ವಾ, ಮಾಸ್ ಆಫ್ ಎ ಸಲ್ಯೂಟ್ ಇಸ್ 40 grams ಅಂತ. ಸೊ ಇಲ್ಲಿ ಸಲ್ಯೂಷನ್ ಅಂತ ಇದೆ ಅಲ್ವಾ. ಸೊ ಸಲ್ಯೂಷನ್ಗೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಮಾಸ್ ಆಫ್ ಎ ಸಲ್ಯೂಷನ್ ಇದೆ ಅಲ್ವಾ, ಅದಕ್ಕೆ ಸಹ ಒಂದು ಫಾರ್ಮುಲಾ. ಏನ್ ಫಾರ್ಮುಲಾ ಅಂದ್ರೆ ಮಾಸ್ ಆಫ್ ಎ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಎ ಸಾಲ್ವೆಂಟ್. ಓಕೆನಾ. ಸೊ ಫಸ್ಟ್ ನಾವು ಸಲ್ಯೂಷನ್ಗೆ ಇಲ್ಲಿ ಮಾಡಬೇಕು. ಓಕೆನಾ. ಸೊ ನಮಗೆ ಗೊತ್ತು, ವಿ ನೋ ದಟ್ ಏನು mass of solution is equal to mass of solute plus mass of solvent. ಓಕೆನಾ. ಸೊ ಇಲ್ಲಿ ನಾವು ಎಷ್ಟು ನಮಗೆ ಸಾಲ್ವೆಂಟ್ ಇದೆ, ಇಲ್ಲಿ ಸಲ್ಯೂಟ್ ಎಷ್ಟಿದೆ, ಸಾಲ್ವೆಂಟ್ ಎಷ್ಟಿದೆ ಅಂತ ಗೊತ್ತು, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ಗಿವನ್ ಅಲ್ಲಿ ಕೊಟ್ಟಿರೋದು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಾಲ್ವೆಂಟ್ ಎಷ್ಟು 40 grams ಪ್ಲಸ್ ಮಾಸ್ ಆಫ್ ಎ ಸಾಲ್ವೆಂಟ್ ಎಷ್ಟು, ದಟ್ ಈಸ್ 320 grams. ಸೊ ಟೋಟಲ್ ಈಸ್ ಎಷ್ಟಾಗುತ್ತೆ 360 grams. ಓಕೆ, ದಿಸ್ ಇಸ್ ದ ಮಾಸ್ ಆಫ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ನಮಗೆ ಫಾರ್ಮುಲಾ ಏನು ಅಂತ ಗೊತ್ತು ಅಲ್ವಾ. ಸೊ ಇಲ್ಲಿ ನಾವು ಈಗ ನಾವು ಕಾನ್ಸಂಟ್ರೇಷನ್ ಅಲ್ವಾ ಇಲ್ಲಿ ಕಂಡುಹಿಡಿಬೇಕು. ಸೊ ಕಾನ್ಸಂಟ್ರೇಷನ್ ಆಫ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಲ್ಲಿ ನಮಗೆ ಏನು ಫಾರ್ಮುಲಾ ಇದೆ ಅಂದ್ರೆ, ಇಲ್ಲಿ ಮಾಸ್ ಆಫ್ ಎ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್ into 100. Okay, so mass of a solute is to ಇಲ್ಲಿ solute is 40 grams. 40 divided by mass of a solution ನಾವು ಕ್ಯಾಲ್ಕುಲೇಟ್ ಮಾಡಿರೋದು 360 into 100. ಸೊ ನಾವು ಇದನ್ನ ಮಾಡಿದ್ರೆ ನಮಗೆ 11.1% ಅಷ್ಟು ಬರುತ್ತೆ ನಮಗೆ. ಓಕೆ, ಸೊ ನಮಗೆ 11.1. ಓಕೆ, ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಪ್ರಾಬ್ಲಮ್ಗೆ ಎಷ್ಟು ಏನು ಕಾನ್ಸಂಟ್ರೇಷನ್ ಇದೆ ಅಂತ ನೋಡಿದ್ರೆ, ಇಲ್ಲಿ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಲ್ಲಿ ನಮಗೆ 11.1% ಅಷ್ಟಿದೆ ಅಂತ ನಾವು ಈ ಪ್ರಾಬ್ಲಮ್ ಮೂಲಕ ಹೇಳ್ಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ವಾಟ್ ಈಸ್ ದಟ್ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಆಗಿ ನಾನು ನಿಮಗೆ ಏನು ಆಕ್ಟಿವಿಟಿಯಲ್ಲಿ ಹೇಳ್ದೆ ಅಲ್ವಾ. ಸೊ ಫಸ್ಟ್ ನಮಗೆ ಏನು ಬಂದಿತ್ತು, ಸಲ್ಯೂಷನ್ ಬಂದಿತ್ತು. ಸೊ ನಾನೀಗ ಸಲ್ಯೂಷನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾ ಇಲ್ವಾ ನಾವು. ನೆಕ್ಸ್ಟ್ ಸಸ್ಪೆನ್ಷನ್ ಬಂದಿದೆ, ನೆಕ್ಸ್ಟ್ ಕೊಲೈಡಲ್ ಸೊಲ್ಯೂಷನ್ಸ್ ಬಂದಿದೆ, ರೈಟ್. ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾವು ವಾಟ್ ಈಸ್ ದಟ್ ಸಸ್ಪೆನ್ಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ. So next now what is the suspension? Okay, ಸಸ್ಪೆನ್ಷನ್ ಅಂದ್ರೆ ಏನು ಅಂತ. ಓಕೆನಾ. ಅಂಡ್ ಈ ಸಸ್ಪೆನ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಎ ನಾನ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಓಕೆನಾ, ಇಟ್ ಈಸ್ ಎ ನಾನ್ ಹೋಮೋಜಿನಿಯಸ್. ಈಗ ನಾವು ನೋಡಿದೆಲ್ಲ ಹೋಮೋಜಿನಿಯಸ್, ಸೊಲ್ಯೂಷನ್ ಅನ್ನೋದು ಹೋಮೋಜಿನಿಯಸ್ ಅಲ್ವಾ. ಸೊ ಈ ನಾನ್ ಹೋಮೋಜಿನಿಯಸ್ ಅನ್ನೋದು, ಈ ಸಸ್ಪೆನ್ಷನ್ ಅನ್ನೋದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಲೈಕ್ ದೋಸ್ ಒಬ್ಟೈನ್ಡ್ ಬೈ ಗ್ರೂಪ್ ಸಿ ಇಂದ. ನಮಗೆ ಏನು ಗ್ರೂಪ್ ಸಿ ಇಂದ ನಾನು ಹೇಳ್ತಾ ಇಲ್ವಾ, ಇಟ್ ಈಸ್ ಎ ಸಸ್ಪೆನ್ಷನ್ ಅಂತ. ಸೊ ಅದನ್ನೇ ನಾವು, ಇದು ಗ್ರೂಪ್ ಸಿ ಇಂದ ಒಬ್ಟೈನ್ ಆಗಿರೋದು ಅಲ್ವಾ. ಸೊ ಆ ಗ್ರೂಪ್ ಸಿ ಇಂದ ಒಬ್ಟೈನ್ ಆಗಿರೋ ಸೊಲ್ಯೂಷನ್ ಏನೇನೆ ನಾವು ಹೇಳ್ತೀವಿ ಅಂದ್ರೆ, ಇಟ್ ಈಸ್ ಎ ಸಸ್ಪೆನ್ಷನ್ ಅಂತ ಹೇಳ್ತೀವಿ. ಇದು ಒಂದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಓಕೆನಾ, ಇಟ್ ಈಸ್ ನಾನ್ ಹೋಮೋಜಿನಿಯಸ್.
ಇದರಲ್ಲಿ ಸಾಲಿಡ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಡಿಸ್ಪರ್ಸ್ಡ್ ಆಗುತ್ತೆ, ಓಕೆನಾ, ಇನ್ ಲಿಕ್ವಿಡ್ಸ್ ಅಲ್ಲಿ, ಓಕೆನಾ. ಏನು ಈ ಸಸ್ಪೆನ್ಷನ್ ಅಲ್ಲಿ ಸಾಲಿಡ್ಸ್ ಅನ್ನೋದು ಡಿಸ್ಪರ್ಸ್ ಆಗುತ್ತೆ, ಓಕೆನಾ, ಡಿಸ್ಪರ್ಸ್ ಆಗುತ್ತೆ ಲಿಕ್ವಿಡ್ಸ್ ಅಲ್ಲಿ. ಸೊ ಅದನ್ನೇ ನಾವು ಸಸ್ಪೆನ್ಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇನ್ ವಿಚ್ solids are dispersed in liquids ಅಲ್ಲಿ ಡಿಸ್ಪರ್ಸ್ ಆಗೋದನ್ನೇ ನಾವು ಇನ್ನು ಸಾಲಿಡ್ಸ್ ಡಿಸ್ಪರ್ಸ್ ಆಗೋದೇ ಲಿಕ್ವಿಡ್ಸ್ ಅಲ್ಲಿ. ಸೊ ಅದಕ್ಕೆ ನಾವು ಸಸ್ಪೆನ್ಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಈ ಸಸ್ಪೆನ್ಷನ್ ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಓಕೆನಾ, ಇನ್ ವಿಚ್ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಸೊ ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋದು ಡಿಸಾಲ್ವ್ ಆಗಲ್ಲ ಇದರಲ್ಲಿ ಸಸ್ಪೆನ್ಷನ್ ಅಲ್ಲಿ, ಓಕೆ. ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋವು ಏನು ಡಿಸಾಲ್ವ್ ಆಗಲ್ಲ, ಬಟ್ ರಿಮೈನ್ ಆಗಿರುತ್ತೆ ಸಸ್ಪೆನ್ಸ್ ಆಗಿ, ಓಕೆ, ಥ್ರೂ ಔಟ್ ದ ಬಲ್ಕ್ ಆಫ್ ದ ಮೀಡಿಯಂ, ಓಕೆ. ಸೊ ಎಲ್ಲ ಒಂದು ಬಲ್ಕ್ ಇದೆ ಅಂತ ಹೇಳಿದ್ರೆ ಒಂದು ಮೀಡಿಯಂ ಅಲ್ಲಿ, ಸೊ ಆ ಬಲ್ಕ್ ಫುಲ್ಲು ಅದು ಥ್ರೂ ಔಟ್ ದ ಬಲ್ಕ್, ಓಕೆನಾ, ಥ್ರೂ ಔಟ್ ದ ಬಲ್ಕ್ ಅದು ಏನು ಸ್ಪ್ರೆಡ್ ಆಗಿ ಹಾಗೆ ಇರುತ್ತೆ, ಓಕೆನಾ, ಸಸ್ಪೆಂಡ್ ಆಗಿ ಹಾಗೆ ಇರುತ್ತೆ. ಸೊ ಏನು ಇದು ಈ ಸಸ್ಪೆನ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ಎ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಹೇಳ್ದೆ ಅಲ್ವಾ. ಸೊ ಇಲ್ಲಿ ಹೋಮೋಜಿನಿಯಸ್ ಅನ್ನೋ ವರ್ಡ್ ಇದೆ ಅಲ್ವಾ. ಸೊ ದಿಸ್ ಇಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಇದರಲ್ಲಿ ಈ ಸಲ್ಯೂಟ್ ಪಾರ್ಟಿಕಲ್ಸ್ ಡು ನಾಟ್ ಡಿಸಾಲ್ವ್ ಅಂತ ಹೇಳ್ಬೋದು, ಓಕೆ. ಸೊ ಸಲ್ಯೂಟ್ ಪಾರ್ಟಿಕಲ್ಸ್ ಇದರಲ್ಲಿ particles do not dissolve ಅಂತ ಹೇಳ್ಬೋದು. Dissolve and remain suspend, okay, remain suspense, okay, suspense ಆಗಿ suspend, okay, suspense ಆಗಿರುತ್ತೆ throughout the bulk of the medium, okay, throughout the ಅಂದರೆ ಫುಲ್ ಬಲ್ಕ್ ಎಷ್ಟಿರುತ್ತೋ ಅಷ್ಟು, ಓಕೆ, ಥ್ರೂಔಟ್ ದ ಬಲ್ಕ್ ಆಫ್ ದ ಮೀಡಿಯಂ. ದಿಸ್ ಇಸ್ ದ ಆಕ್ಚುಯಲ್ ಡೆಫಿನೇಷನ್ ಏನು ಈ ಸಸ್ಪೆನ್ಷನ್ಗೆ ಅಂತ ಹೇಳಿದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಇದು, ಬಟ್ ಇದರಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋವು ಡಿಸಾಲ್ವ್ ಆಗಲ್ಲ, ಇವೆಲ್ಲ ಸಸ್ಪೆನ್ಸ್ ಆಗಿ ಡಿವೈಡ್ ಏನು ರಿಮೈನ್ ಆಗಿರುತ್ತೆ ಥ್ರೂ ಔಟ್ ದ, ಅಂದರೆ ಫುಲ್ ಬಲ್ಕ್ ಎಷ್ಟಿರುತ್ತೋ ಸಲ್ಯೂಷನ್ ಎಷ್ಟಿರುತ್ತೋ ಆ ಮೀಡಿಯಂ ಎಷ್ಟಿರುತ್ತೋ ಅಷ್ಟು ಸಹ ಇದು ಸ್ಪ್ರೆಡ್ ಹಾಕೊಂಡು ಹಾಗೆ ಇರುತ್ತೆ, ಓಕೆನಾ. ಆ್ಯಂಡ್ ದೀಸ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ, ಈ ಪಾರ್ಟಿಕಲ್ಸ್ ಅಂದರೆ ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಸೊ ಅವು ವಿಸಿಬಲ್ ಟು ದ ನೇಕೆಡ್ ಐಸ್, ನಮ್ಮ ನೇಕೆಡ್ ಐಸ್ಗೆ ಅವು ಕಾಣಿಸ್ತಾ ಇರುತ್ತೆ, ಓಕೆನಾ. ದೀಸ್ ಆರ್ ವಿಸಿಬಲ್ ಟು ದ ನೇಕೆಡ್ ಐಸ್, ಓಕೆ. ನಾವು ಐಸ್ಗೆ ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ, ಓಕೆನಾ. ಸೊ ಬೇರೆ ಇದರಲ್ಲಿ ಈ ಸಲ್ಯೂಷನ್ ಅನ್ನೋದ್ರಲ್ಲಿ ಅವೆಲ್ಲನೂ ಡಿಸಾಲ್ವ್ ಆಗಿರುತ್ತೆ. ಸೊ ನಮಗೆ ನಮ್ಮ ನೇಕೆಡ್ ಐಸ್ಗೆ ನಾವು ನೋಡೋಕ್ಕೆ ಆಗಲ್ಲ, ಬಟ್ ಇಲ್ಲಿ ಅವು ಡಿಸಾಲ್ವ್ ಆಗಲ್ಲ, ಓಕೆನಾ. ಸೊ ಅದಕ್ಕೆ ಇಲ್ಲಿ ನಾವು ಏನು ಈ ನೇಕೆಡ್ ಐಸ್ ನಮ್ಮ ಕಣ್ಣಿಂದ ನಾವು ನೋಡ್ಬೋದು, ಓಕೆನಾ. ಆ್ಯಂಡ್ ಏನು ಈ ಪ್ರಾಪರ್ಟೀಸ್ ಏನು ಈ ಸಸ್ಪೆನ್ಷನ್ ಅನ್ನೋದಕ್ಕೆ ಈ ಸಲ್ಯೂಷನ್ಗೆ ಪ್ರಾಪರ್ಟೀಸ್ ಏನಿದೆ ಅಂತ ಹೇಳೋಣ, ಓಕೆ, ನೋಡೋಣ. Properties. ಇದಕ್ಕೆ ಫಸ್ಟ್ ಪ್ರಾಪರ್ಟೀಸ್, ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್, ಓಕೆ, ಇಟ್ ಈಸ್ ಎ ಓಕೆ, ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು, ಓಕೆನಾ. ಸಾರಿ, ಇಲ್ಲಿ ನಾನು ಹೋಮೋಜಿನಿಯಸ್ ಅಂತ ಬರ್ತಾ ಇಲ್ವಾ. ಸೊ ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್, ಓಕೆನಾ. ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಪಾರ್ಟಿಕಲ್ಸ್ ಅನ್ನೋದು ಸಸ್ಪೆನ್ಷನ್ ಅಲ್ಲಿ ಕೆನಾಟ್ ಬಿ ಸೀನ್ ಬೈ ದ ನೇಕೆಡ್ ಐಸ್. ಅದೇ ನಾನು ನಿಮಗೆ ಇಲ್ಲಿ ಹೇಳ್ತಾ ಇಲ್ವಾ, ನಮ್ಮ ಕಣ್ಣಿಗೆ ಇಲ್ಲಿ ಕಾಣಿಸುತ್ತೆ ಇದು, ಓಕೆನಾ. ಸೊ ಪಾರ್ಟಿಕಲ್ಸ್ can be seen by the
ನೇಕೆಡ್ ಐಸ್. ಐಸ್ಗೆ ಕಾಣಿಸುತ್ತೆ ಅಂತ ಹೇಳಿದಲ್ವಾ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಅನ್ನೋದು ಈ ಪಾರ್ಟಿಕಲ್ಸ್ ಅನ್ನೋದು ಓಕೆ ಈ ಸಸ್ಪೆನ್ಷನ್ ಸೊಲ್ಯೂಷನ್ ಅಲ್ಲಿ ಓಕೆ ಸ್ಕ್ಯಾಟರ್ ಆಗುತ್ತೆ. ಓಕೆ ಬೀಮ್ ಆಫ್ ಎ ಲೈಟ್ ನ ಸ್ಕ್ಯಾಟರ್ ಮಾಡುತ್ತೆ. ನಾನು ಸೊಲ್ಯೂಷನ್ ಅಲ್ಲಿ ಅದು ಸ್ಕ್ಯಾಟರ್ ಆಗಲ್ಲ, ನಮಗೆ ಕಾಣಿಸಲ್ಲ. ಓಕೆ ಫ್ರಂಟ್ ಇಂದ ಈಗ ನಾವು ಬ್ಯಾಕ್ ಸೈಡ್ ಇಂದ ಲೈಟ್ ನ ಬಿಟ್ಟು ಟಾರ್ಚ್ ನ ಆನ್ ಮಾಡಿ ಫ್ರಂಟ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಗೊತ್ತಾಗಲ್ಲ. ಓಕೆನಾ, ಲೈಟ್ ನಮಗೆ ಪಾಸ್ ಆಗಲ್ಲ ಸೊಲ್ಯೂಷನ್ ಇಂದ ಔಟ್ ಸೈಡ್ಗೆ. ಓಕೆನಾ, ಬೀಕರ್ ಇಂದ ಔಟ್ ಸೈಡ್ಗೆ. ಬಟ್ ಇಲ್ಲಿ ನಮಗೆ ಈ ಪಾರ್ಟಿಕಲ್ಸ್ ಇಂದ ನಮಗೆ ಏನು ಔಟ್ ಸೈಡ್ ಬೀಮ್ ಅನ್ನೋದು ಬರುತ್ತೆ. ಓಕೆನಾ, ಸೊ ನಾವಿಲ್ಲಿ ಏನು ಹೇಳ್ಬೋದು ಅಂದ್ರೆ ಪಾರ್ಟಿಕಲ್ಸ್ ಆಫ್ ಎ ಸಸ್ಪೆನ್ಷನ್ ಸೊಲ್ಯೂಷನ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ. ಓಕೆ, ಸ್ಕ್ಯಾಟರ್ ದಿಸ್ scatter a beam of light passing through it, passing through it. Okay, so ಈ ರೀತಿ ಸ್ಕ್ಯಾಟರ್ ಆದ್ಮೇಲೆ ಅದು ಏನಾಗುತ್ತೆ ಅಂದ್ರೆ ಅದ್ರ ಪಾತ್ನ ಓಕೆ ಅದು ಬರ್ತಾ ಇರೋ ಪಾತ್ ಇರುತ್ತೆ ಅಲ್ವಾ, ಸೊ ಅದನ್ನ ಅದು ವಿಸಿಬಲ್ ಮಾಡುತ್ತೆ, ಮೀನ್ಸ್ ಕಣ್ಣಿಗೆ ಕಾಣಿಸೋ ರೀತಿ ಮಾಡುತ್ತೆ. ಓಕೆ, ಸೊ ಮೇಕ್ಸ್ ಇಟ್ಸ್ ಪಾತ್ ವಿಸಿಬಲ್. ಅಂದ್ರೆ ಪಾತ್ನ ಅಂದ್ರೆ ಬರ್ತಿರೋ ವೇ ಓಕೆ ರೇಡಿಯೇಷನ್ಸ್ ಬರ್ತಾ ಇರುತ್ತೆ ಅಲ್ವಾ, ಸ್ಕ್ಯಾಟರ್ ಆಗುತ್ತೆ ಅಲ್ವಾ ಲೈಟ್, ಆ ಪಾತ್ನ ಅದು ಕಾಣಿಸೋಗೆ ಮಾಡುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಈ ಸಸ್ಪೆನ್ಷನ್ ಅಲ್ಲಿ ಈ ಪಾರ್ಟಿಕಲ್ಸ್ ಅನ್ನೋದು ಡಿಸಾಲ್ವ್ ಆಗಲ್ಲ ಅಲ್ವಾ, ಸೊ ಅವು ಏನಾಗುತ್ತೆ ಅಂತ ಹೇಳಿದ್ರೆ ಸೆಟಲ್ ಆಗುತ್ತೆ. ಬಾಟಮ್ ಆಫ್ ದ ಸೊಲ್ಯೂಷನ್ ಇರುತ್ತೆ ಅಲ್ವಾ, ಬಾಟಮ್ ಆಫ್ ಅ ಸೊಲ್ಯೂಷನ್ ಅಲ್ಲಿ ಓಕೆ ಡಿಸಾಲ್ವ್ ಆಗುತ್ತೆ. ಯಾವಾಗ ಅಂದ್ರೆ ನಾವು ಅವುಗಳನ್ನ ಡಿಸ್ಟರ್ಬ್ ಮಾಡದೆ ಇರಬೇಕಾದ್ರೆ. ಓಕೆನಾ, ಡಿಸ್ಟರ್ಬ್ ಮಾಡದೆ ಅದನ್ನ ಅನ್ಡಿಸ್ಟರ್ಬ್ಡ್ ಆಗಿ ಬಿಟ್ಬಿಟ್ರೆ ನಾವು ಆ ಪಾರ್ಟಿಕಲ್ಸ್ ಅನ್ನೋದು ಎಲ್ಲಾನು ಬಾಟಮ್ ಅಲ್ಲಿ ಓಕೆ ಈಗ ಬೀಕರ್ ತಗೊಂಡ್ರೆ ಆ ಬೀಕರ್ ಕೆಳಗಡೆ ಓಕೆ ಬಾಟಮ್ ಅಲ್ಲಿ ಅವೆಲ್ಲ ಸೆಟಲ್ ಆಗುತ್ತೆ. ಓಕೆ, ಸೊ ಸಲ್ಯೂಟ್ ಪಾರ್ಟಿಕಲ್ಸ್ settle down when a suspension is left undisturbed. ಮೊನ್ನೆ ಓಕೆ, ಸೊ ದಟ್ ಈಸ್ ಏನು ಅಂತ ಹೇಳ್ಬೋದು. ಈ ಲೈನ್ ಇಂದ ನಾವು ಏನೇ ಅಂತ ಹೇಳ್ಬೋದು ಅಂದ್ರೆ ಈ ಸಸ್ಪೆನ್ಷನ್ ಅನ್ನೋದು ಅನ್ಸ್ಟೇಬಲ್ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ದಿಸ್ ಸಸ್ಪೆನ್ಷನ್ ಅಂತ ಹೇಳೋದು ಸಸ್ಪೆನ್ಷನ್ ಇಸ್ ಅನ್ಸ್ಟೇಬಲ್ ಅಂತ ಹೇಳ್ಬೋದು. ಸೊಲ್ಯೂಷನ್ ಅನ್ನೋದು ಸ್ಟೇಬಲ್ ಅಂತ ಹೇಳ್ದೆ ಅಲ್ವಾ ನಾನು, ಸೊ ಇಲ್ಲಿ ಸಸ್ಪೆನ್ಷನ್ ಅನ್ನೋದು ಅನ್ಸ್ಟೇಬಲ್ ಅಂತ ನಾವು ಇಲ್ಲಿ ಹೇಳ್ಬೋದು. ಬಿಕಾಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋದು ಏನು ಬಾಟಮ್ ಅಲ್ಲಿ ಅವು ಸೆಟಲ್ ಆಗಿರೋದ್ರಿಂದ ನಾವು ಈ ಸಸ್ಪೆನ್ಷನ್ ಅನ್ನೋದು ಅನ್ಸ್ಟೇಬಲ್ ಅಂತ ಹೇಳ್ಬೋದು. ಓಕೆ, ಸೊ ಇದರಿಂದ ನಾವು ಈ ಸೆಪರೇಟ್ ಮಾಡ್ಬೋದು ಮಿಕ್ಸ್ಚರ್ನ. ಸೊ ಸಲ್ಯೂಟ್ ಇಂದ ಏನು ಈ ಸಾಲ್ವೆಂಟ್ ಇರುತ್ತಲ್ವಾ, ಸಾಲ್ವೆಂಟ್ ಇಂದ ಈ ಸೊಲ್ಯೂಷನ್ ಅನ್ನೋದನ್ನ ಸೆಪರೇಟ್ ಮಾಡ್ಬೋದು ಇಲ್ಲಿ ಏನು ಫಿಲ್ಟರೇಷನ್ ಮುಖಾಂತರ. ಓಕೆ, ಫಿಫ್ತ್ ಪಾಯಿಂಟ್ ಈಸ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ, ಸೊ ಇದನ್ನ ಓಕೆ ಸೆಪರೇಟ್ ಮಾಡ್ಬೋದು ಬೈ ಫಿಲ್ಟ್ರೇಷನ್ ಇಂದ. ಓಕೆ, ಫಿಲ್ಟ್ರೇಷನ್ ಇಂದ ಇದನ್ನ ನಾವು ಸೆಪರೇಟ್ ಮಾಡ್ಬೋದು. ಓಕೆನಾ, ಸೊ ಯಾವಾಗ ಈ ಪಾರ್ಟಿಕಲ್ಸ್ ಕೆಳಗಡೆ ಸೆಟಲ್ ಆಗಿರುತ್ತೆ ಬಾಟಮ್ ಅಲ್ಲಿ ಓಕೆ ಆಗ ಈ ಸಸ್ಪೆನ್ಷನ್ ಅನ್ನೋದು ಬ್ರೇಕ್ ಆಗುತ್ತೆ ಅಂಡ್ ಇಟ್ ಡಸ್ ನಾಟ್ ಸ್ಕ್ಯಾಟರ್ ಲೈಟ್ ಎನಿಮೋರ್. ಓಕೆ, ಈ ಏನು ಈ ನಾವು ತಗೊಳ್ತೀವಿ ಅಲ್ವಾ, ಈ ಲೈಟ್ ಅನ್ನೋದು ಯಾವಾಗ ನಾವು ಪಾಸ್ ಮಾಡ್ತೀವೋ ಓಕೆ ಆಗ ಅಲ್ಲಿ ಸಸ್ಪೆನ್ಷನ್ ಅನ್ನೋದು ಬ್ರೇಕ್ ಆಗುತ್ತೆ. ಓಕೆ, ಸಸ್ಪೆನ್ಷನ್ ಅನ್ನೋದು ಬ್ರೇಕ್ ಆಗಿ ಅಲ್ಲಿ ನಮಗೆ ಈ ಸ್ಕ್ಯಾಟರ್ ಲೈಟ್ ಅನ್ನೋದು ಓಕೆ ಸ್ಕ್ಯಾಟರ್ ಅನ್ನೋದನ್ನ ಮಾಡಲ್ಲ ಅದು. ಓಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋದು ಮಾಡಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಈ ಬೀಮ್ ಅನ್ನೋದನ್ನ ನಾವು ಏನು ನೋಡ್ಬೋದು. ಓಕೆನಾ, ಸೊ ಅಕಸ್ಮಾತ್ ಅದು ಸ್ಕ್ಯಾಟರಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಓಕೆ
ಅದು ನೋಡ್ತಾ ಇದೆ. ಓಕೆ, ಪಾರ್ಟಿಕಲ್ಸ್ ಎಲ್ಲ ಬ್ರೇಕ್ ಆಗಿಬಿಟ್ಟಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವಲ್ಲಿ ಈ ಬೀಮ್ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ಬಿಕಾಸ್ ಆಫ್ ದಿಸ್ ಈ ಸೆಟಲ್ ಆಗಿರುತ್ತಲ್ವಾ ಬಾಟಮ್ ಅಲ್ಲಿ, ಸೊ ಆ ಪಾರ್ಟಿಕಲ್ಸ್ ಈ ಸಸ್ಪೆನ್ಷನ್ ಅನ್ನೋದನ್ನ ಬ್ರೇಕ್ ಆಗಿ ಮಾಡುತ್ತೆ. ಸೊ ಅಲ್ಲಿ ಸ್ಕ್ಯಾಟ್ರಿಂಗ್ ಅನ್ನೋದು ಆಗಲ್ಲ. ಓಕೆ, ಸೊ ನಾವು ಆ ಪಾತ್ನ ಅನ್ನೋದನ್ನ ನೋಡ್ಬೋದು. ಓಕೆ, ಸ್ಕ್ಯಾಟರಿಂಗ್ ಆದರೆ ಬೇರೆ ಕಡೆ ಹೋಗ್ಬಿಡುತ್ತೆ ಅಲ್ವಾ. ಸೊ ನಾವು ಈ ಇದರಿಂದ ನಾವು ಆ ಪಾತ್ ಅನ್ನೋದನ್ನ ನೋಡ್ಬೋದು. ಓಕೆ, ಸೊ ಸ್ಕ್ಯಾಟರಿಂಗ್ ಅನ್ನೋದು ಆಗಲ್ಲ. Does not. Okay, does not scatter light anymore. Okay na. And next ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಂದ್ರೆ ಏನು? ಈಗ ನಾವು ಈ ಸಸ್ಪೆನ್ಷನ್ ಅಂದ್ರೆ ಏನು ಅಂತ ನೋಡಿದ್ವಿ, ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡಿದ್ವಿ, ರೈಟ್? ಈಗ ಕೊಲಾಯ್ಡಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಕೊಲಾಯ್ಡಲ್ solution. What is this colloidal solution ಅಂದ್ರೆ? ಓಕೆ, ಮಿಕ್ಸ್ಚರ್ ಒಪ್ಟೈನ್ ಆಗುತ್ತೆ ಅಲ್ವಾ, ಡಿ ಮತ್ತೆ ಸಿ. ಡಿ ಅಲ್ಲಿ ನಮ್ಮ ಪ್ರೀವಿಯಸ್ ಆಕ್ಟಿವಿಟಿಯಲ್ಲಿ ಡಿ ಅಲ್ಲಿ ನಮಗೆ ಒಪ್ಟೈನ್ ಆಗುತ್ತೆ. ಅಲ್ಲಿ ನಾನು ನಿಮಗೆ ಡಿ ಇಂದ ಕೊಲಾಯ್ಡಲ್ ಸೊಲ್ಯೂಷನ್ ಬರುತ್ತೆ ಅಂತ ನಿಮಗೆ ನಾನು ಮೆನ್ಷನ್ ಮಾಡಿದ್ದೆ, ರೈಟ್? ಸೊ ಆ ಸೊಲ್ಯೂಷನ್ ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಪಾರ್ಟಿಕಲ್ಸ್ ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಥ್ರೂ ಔಟ್ ದ ಸೊಲ್ಯೂಷನ್. ಓಕೆ, ಯೂನಿಫಾರ್ಮ್ ಅಲ್ಲಿ ಅಂದರೆ ಸೇಮ್ ಒಂದೇ ರೀತಿ. ಓಕೆ, ಯೂನಿಫಾರ್ಮ್ ಮೀನ್ಸ್ ಒಂದೇ ರೀತಿ ಏನು ಥ್ರೂ ಔಟ್ ದ ಸೊಲ್ಯೂಷನ್ ಒಂದೇ ರೀತಿ ಅವು ಸ್ಪ್ರೆಡ್ ಆಗಿರುತ್ತೆ. ಓಕೆನಾ? ಪಾರ್ಟಿಕಲ್ಸ್ ಅನ್ನೋವು ಯೂನಿಫಾರ್ಮ್ಲಿ ಸ್ಪ್ರೆಡ್ ಥ್ರೂ ಔಟ್ ದ ಸೊಲ್ಯೂಷನ್. ಸೊ ಯಾಕೆ ಇದು ಏನು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ, ಡ್ಯೂ ಟು ದ ರಿಲೇಟಿವ್ಲಿ ಸ್ಮಾಲರ್ ಸೈಜ್ ಆಫ್ ದ ಪಾರ್ಟಿಕಲ್ಸ್. ಓಕೆ, ಇದ್ರದ್ದು ಸ್ಮಾಲ್ ಸೈಜ್ ಆಫ್ ಪಾರ್ಟಿಕಲ್ಸ್ ಅನ್ನೋದು ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಸೈಜ್ ಇರುತ್ತೆ. ಓಕೆ, ಸೊ ಅದರಿಂದ ಈ ಯೂನಿಫಾರ್ಮ್ ಆಗಿ ಥ್ರೂ ಔಟ್ ದ ಸೊಲ್ಯೂಷನ್ ಈ ಪಾರ್ಟಿಕಲ್ಸ್ ಅನ್ನೋದು ಸ್ಪ್ರೆಡ್ ಆಗಿರುತ್ತೆ. ಓಕೆ, ಅಂಡ್ ಸೊ ಕೊಲಾಯ್ಡಲ್ ಸೊಲ್ಯೂಷನ್ ಅನ್ನೋದು ಇಸ್ ಹೆಟೆರೋಜಿನಿಯಸ್ ಅಂತ ನಾವು ಹೇಳ್ತೀವಿ. ಓಕೆ, so this is heterogeneous solution mixture ಅಥವಾ mixture. ಓಕೆ, heterogeneous mixture ಅಂತ ಸಹ ನಾವು ಇದಕ್ಕೆ ಹೇಳ್ತೀವಿ. ಯಾಕೆ ಅಂದ್ರೆ ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ದ ಪಾರ್ಟಿಕಲ್ಸ್. ಓಕೆನಾ? ತುಂಬಾ ಕಮ್ಮಿ ಸೈಜ್ ಇರೋದ್ರಿಂದ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಮಿಲ್ಕ್ನ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀವಿ. ಓಕೆ, ಬಿಕಾಸ್ ಆಫ್ ಅ ಸ್ಮಾಲ್ ಸೈಜ್, ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಲ್ಲಿ ಸ್ಮಾಲ್ ಸೈಜ್ ಇರೋದ್ರಿಂದ ಸೊ ವಿ ಕಾಂಟ್ ಸಿ ದಮ್ ವಿತ್ ಅವರ್ ನ್ಯಾಕೆಡ್ ಐಸ್. ಓಕೆನಾ? ಈಗ ನಾವು ಮಿಲ್ಕ್ ಎಕ್ಸಾಂಪಲ್ ಆಗಿ ಕೊಟ್ಟ ಅಲ್ವಾ. ಸೊ ಈ ಮಿಲ್ಕ್ನ ನಾವು ಅದರಲ್ಲಿರೋ ಪಾರ್ಟಿಕಲ್ಸ್ನ ನಾವು ನೋಡೋಕ್ಕಾಗುತ್ತಾ? ಇಲ್ಲ, ರೈಟ್? ಈ ಮಿಲ್ಕ್ ಪಾರ್ಟಿಕಲ್ಸ್ನ ನಾವು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಯಾಕೆ ನೋಡೋಕ್ಕಾಗಲ್ಲ ಅಂದರೆ ಡ್ಯೂ ಟು ಸ್ಮಾಲ್ ಸೈಜ್. ಓಕೆ, ತುಂಬಾ ಸ್ಮಾಲ್ ಸೈಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಪಾರ್ಟಿಕಲ್ಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ನ ನಾವು ನೋಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಈ ನೋಡೋಕ್ಕಾಗದೆ ಇರೋದ್ರಿಂದ ನಾವು ನಮ್ಮ ಕಣ್ಣಿಂದ ನಾವು ನೋಡೋಕ್ಕೆ ಆಗಲ್ಲ ಅಲ್ವಾ. ಸೊ ಮೈಕ್ರೋಸ್ಕೋಪ್ ಈ ರೀತಿ ನಾವು ಯೂಸ್ ಮಾಡಿದ್ರೆ ನೋಡ್ಬೋದು. ಓಕೆ, ಆ್ಯಂಡ್ ಬಟ್ ದೀಸ್ ಪಾರ್ಟಿಕಲ್ಸ್ ಅನ್ನೋದು ಈಸಿಲಿ ಸ್ಕ್ಯಾಟರ್ ಎ ಬೀಮ್. ಓಕೆ, ಇವು ತುಂಬ ಈಸಿಯಾಗಿ ಸ್ಕ್ಯಾಟರ್ ಮಾಡುತ್ತೆ ಬೀಮ್ ಆಫ್ ಎ ಲೈಟ್ನ. ಓಕೆನಾ? ಯಾವಾಗ ನಾವು ಪಾಸ್ ಮಾಡಿದ್ರೆ ಆವಾಗ ಈ ಬೀಮ್ ಅನ್ನೋದು ನಾವು ತುಂಬ ಈಸಿಯಾಗಿ ನೋಡ್ಬೋದು ಈ ಮಿಲ್ಕ್ ಅಥವಾ ಬೇರೆ ಪಾರ್ಟಿಕಲ್ಸ್. ಯಾಕೆ ಅಂದರೆ ಡ್ಯೂ ಟು ಸ್ಮಾಲ್ ಸೈಜಿಂದ. ಓಕೆ, ಇದು ಸಹ ನಾವು ಆಲ್ರೆಡಿ ಆಕ್ಟಿವಿಟಿಯಲ್ಲಿ ನೋಡಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಈ ಸ್ಕ್ಯಾಟರಿಂಗ್ ಆಫ್ ಎ ಬೀಮ್ ಆಫ್ ಲೈಟ್ ಇರುತ್ತೆ ಅಲ್ವಾ, ಈ ಈಸಿಯಾಗಿ ತುಂಬ ಈಸಿಯಾಗಿ ಈ ಸ್ಕ್ಯಾಟರ್ ಆಗುತ್ತೆ ಅಲ್ವಾ ಈ ಬೀಮು. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಟಿಂಡಾಲ್ ಎಫೆಕ್ಟ್, ಇದಕ್ಕೆ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂದರೆ ಈ ಬೀಮ್ ಓಕೆ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಪಾರ್ಟಿಕಲ್ಸ್ ನಮಗೆ ನೇಕ್ಡ್ ಐಗೆ ಸಿಗಲ್ಲ ಅಲ್ವಾ. ಸೊ ಈ ಇದರಿಂದ ಈ ಸ್ಮಾಲ್ ಸೈಜ್ ಆಫ್ ಇದರಿಂದ
ಈ ಬೀಮ್ ಅನ್ನೋದು ನಮಗೆ ಈಸಿಯಾಗಿ ಸ್ಕ್ಯಾಟರ್ ಆಗುತ್ತೆ. ಓಕೆ, ಈ ಲೈಟ್ ಅನ್ನೋದು ತುಂಬಾ ಈಸಿಯಾಗಿ ಸ್ಕ್ಯಾಟರ್ ಆಗುತ್ತೆ. ಸೊ ಅದನ್ನೇ ನಾವು ಟಿಂಡಾಲ್ ಎಫೆಕ್ಟ್, ಈ ಸ್ಕ್ಯಾಟರಿಂಗ್ ಆಫ್ ಲೈಟ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಒಬ್ಟೈನ್. ಈ ಟಿಂಡಾಲ್ ಎಫೆಕ್ಟ್ ಅನ್ನೋದು ಯಾವಾಗ ಒಬ್ಟೈನ್ ಆಗುತ್ತೆ ಅಂದರೆ ವೆನ್ ಎ ಫೈನ್ ಬೀಮ್, ಅಂದರೆ ಒಂದು ಬೀಮ್, ಓಕೆನಾ, ಆಫ್ ಎ ಲೈಟ್ ಎಂಟರ್ಸ್ ಅ ರೂಮ್. ಒಂದು ರೂಮ್ಗೆ ಒಂದು ಲೈಟ್ ಎಂಟರ್ ಆಗ್ತಾ ಇದ್ರೆ ಥ್ರೂ ಎ ಸ್ಮಾಲ್ ಹೋಲ್, ಒಂದು ಚಿಕ್ಕ ಹೋಲಿಂದ ಬೀಮು ಒಳಗಡೆ ಎಂಟರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಓಕೆ, ಅದನ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಸ್ಮಾಲ್ ಹೋಲ್ ಅಲ್ಲಿ ಒಂದು ಬೀಮ್ ಬರ್ತಾ ಇದೆ ಅಂತ ಹೇಳಿದ್ರು ಅದು ಟಿಂಡಾಲ್ ಎಫೆಕ್ಟ್. ಓಕೆನಾ. ಆ್ಯಂಡ್ ಯಾಕೆ ಈ ರೀತಿ ಸ್ಮಾಲ್ ಹೋಲ್ ಅಲ್ಲಿ ಇದು ಬರುತ್ತೆ, ಯಾಕೆ, ಡ್ಯೂ ಟು ಏನ್ರಿಂದ ಇದು ಬರುತ್ತೆ ಅಂತ ಹೇಳಿದ್ರೆ, ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸ್ಕ್ಯಾಟರಿಂಗ್ ಆಫ್ ಎ ಲೈಟ್ ಇರುತ್ತೆ ಅಲ್ವಾ. ಸೊ ಆ ಸ್ಕ್ಯಾಟರಿಂಗ್ ಆಫ್ ಎ ಲೈಟ್ ಅನ್ನೋದು ಪಾರ್ಟಿಕಲ್ಸ್ ಆಫ್ ಎ ಡಸ್ಟ್ ಮತ್ತೆ ಸ್ಮೋಕ್ ಇಂದ ಹೇರ್, ಓಕೆ, ಹೇರಲ್ಲಿರೋ ಸ್ಮೋಕು ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇಂದ ಆ ಬೀಮ್ ಅನ್ನೋದು ಬರುತ್ತೆ ಅಲ್ವಾ. ಈಗ ನಾವು ಒಂದು ಫಾರೆಸ್ಟ್ ತಗೊಂಡ್ರೆ ತುಂಬ ಅಂದರೆ ತುಂಬ, ನೀವು ಈ ಟೆಲಿವಿಷನ್ಸ್ ಅಲ್ಲೆಲ್ಲ ನೋಡಿರ್ಬೋದು. ಓಕೆ, ತುಂಬ ಮರಗಳಿರುತ್ತೆ. ಓಕೆ, ಬ್ಲ್ಯಾಕ್ ಕಲರ್ ಫುಲ್ ಫಾರೆಸ್ಟ್ ಇರುತ್ತೆ. ಓಕೆ, ಅದರಲ್ಲಿ ಎಲ್ಲೋ ಒಂದೊಂದು ಹತ್ರ ಮಾತ್ರ ಲೈಟ್ ಬೀಮ್ ಬರ್ತಾ ಇರುತ್ತೆ. ಓಕೆ, ಲೈಟ್ ಅನ್ನೋದು ತೋರಿಸ್ತಾ ಇರ್ತಾರೆ ಅಲ್ವಾ. ಸೊ ಅದನ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಈಗ ಒಂದೇ ಒಂದು ಹೋಲ್ ಇಡಿ. ಓಕೆ, ಎಲ್ಲಾದರೂ ಒಂದು ಹೋಲ್ ಇಡಿ. ಓಕೆ, ಆ ಹೋಲಿಂದ ಒಂದು ಬೀಮ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಒಂದು ಟಾರ್ಚ್, ಓಕೆ, ಒಂದು ಬಾಕ್ಸ್ ಅಲ್ಲಿ ಕುತ್ಕೊಂಡು ನೀವು ಒಂದು ಹೋಲಲ್ಲಿ ಆ ಬೀಮ್ ಅನ್ನೋದು ನಮಗೆ ಬರುತ್ತಲ್ವಾ. ಸೊ ಏನ್ರಿಂದ ಆ ಬೀಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಡ್ಯೂ ಟು ಡಸ್ಟ್ ಪಾರ್ಟಿಕಲ್ಸ್ ಇಂದ. ಓಕೆ, ಡಸ್ಟ್ ಮತ್ತೆ ಸ್ಮೋಕ್ ಏನಿರುತ್ತೋ ಅಲ್ಲಿ, ಹೊಗೆ, ಓಕೆ, ಏನಿರುತ್ತೋ ಆ ಹೇರಲ್ಲಿ, ಅದರಿಂದ ಆ ಟಿಂಡಾಲ್ ಎಫೆಕ್ಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಮತ್ತೆ ನಾವು ಈ ಪ್ರಾಪರ್ಟೀಸ್ ಏನು, ಈ ಕೊಲಾಯ್ಡಲ್ ಸೊಲ್ಯೂಷನ್ಗೆ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಓಕೆ, next properties of a collider. ಏನು ಪ್ರಾಪರ್ಟೀಸ್ ಇದೆ ಈ ಕೊಲಾಯ್ಡಲ್ ಸೊಲ್ಯೂಷನ್ಗೆ ಅಂತ ನೋಡೋಣ. ಓಕೆ, ಫಸ್ಟ್ ಪ್ರಾಪರ್ಟಿ ಇಸ್ ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಓಕೆ, ಇಟ್ ಈಸ್ ಎ ಮಿಕ್ಸ್ಚರ್. ನಿಮಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು, ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ ಪ್ರೀವಿಯಸ್ ಆಕ್ಟಿವಿಟಿ ನಾನು ಈಗ ಮಾಡ್ತಾ ಇಲ್ವಾ, ಅದಕ್ಕಿಂತ ಪ್ರೀವಿಯಸ್ ಏನು ಆಕ್ಟಿವಿಟಿಯಲ್ಲಿ ಯಾವುದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಮಾಡಿದ್ವಿ ಅಲ್ವಾ. ಸೊ ಅಲ್ಲಿ ಎ ಮತ್ತೆ ಬಿ ಅನ್ನೋದು ಹೋಮೋಜಿನಿಯಸ್ ಅಂಡ್ ಸಿ ಮತ್ತೆ ಡಿ ಅನ್ನೋದು ಹೆಟಿರೋಜಿನಿಯಸ್ ಅಂತ ಹೇಳಿದೆ ಅಲ್ವಾ. ಸೊ ಅದು ಓಕೆನಾ, ಇಟ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಓಕೆನಾ. ಅಂಡ್ ಸೆಕೆಂಡ್ ಒನ್, ಸೈಜ್, ಈ ಪಾರ್ಟಿಕಲ್ಸ್ ಸೈಜ್ ಅನ್ನೋದು ತುಂಬಾ ಸ್ಮಾಲ್ ಆಗಿರುತ್ತೆ ಅಲ್ವಾ. ಸೊ ಅದರಿಂದ ನಾವು ನಮ್ಮ ನೇಕೆಡ್ ಐಸ್ ಇಂದ ಅವುಗಳನ್ನ ನೋಡಕ್ಕೆ ಆಗಲ್ಲ, ರೈಟ್. ಸೊ ದ ಸೈಜ್ ಆಫ್ particles of a colloid is too small. Okay, ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಆಗಿರುತ್ತೆ, small to be individual ಆಗಿ ಇರುತ್ತೆ. individually see by naked eyes. ಸಾರಿ, ಇದನ್ನ ನಾವು ನೋಡ್ಬೋದು. ಓಕೆ, ಈ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಅನ್ನೋದು ತುಂಬಾ ಸ್ಮಾಲ್ ಆಗಿರುತ್ತೆ. ಸೊ ಇಂಡಿವಿಜುವಲಿ ನಾವು ಇದನ್ನ ಏನು ನೇಕೆಡ್ ಐಸ್ ಇಂದ ನೋಡ್ಬೋದು. ಓಕೆನಾ. ಅಂಡ್ ಈ ಕೊಲೈಡಲ್ ಸೊಲ್ಯೂಷನ್ಸ್ ಅನ್ನೋದು, ಈ ಕೊಲೈಡ್ಸ್ ಅನ್ನೋದು ಓಕೆ ಆರ್ ಬಿಗ್ ಎನಫ್. ಓಕೆ, ತುಂಬಾ ಅಂದ್ರೆ ತುಂಬಾ ಸಾಕು ಅದಕ್ಕೆ. ಓಕೆ, ಟು ಸ್ಕ್ಯಾಟರ್ ಎ ಬೀಮ್ ಆಫ್ ಎ ಲೈಟ್. ಓಕೆನಾ. ಇದಕ್ಕೆ ಆ ಸ್ಕ್ಯಾಟರಿಂಗ್ ಮಾಡೋದಕ್ಕೋಸ್ಕರ ಈ ಬೀಮ್ಗೆ ಓಕೆ
ಈ ಬೀಮ್ಗೆ ಈ ಕೊಲೈಡರ್ ಅನ್ನೋದು, ಈ ಕೊಲೈಡ್ಸ್ ಮೀನ್ಸ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಆ ಪಾರ್ಟಿಕಲ್ಸ್ ಅನ್ನೋದು ತುಂಬಾ ಅಂದರೆ ತುಂಬ ಸಾಕಾಗುತ್ತೆ. ಓಕೆ, ತುಂಬ ಸಾಕು ಇದಕ್ಕೆ ಫಾರ್ ಸ್ಕ್ಯಾಟರಿಂಗ್ ಮಾಡೋದಕ್ಕೋಸ್ಕರ, ಒಂದು ಬೀಮ್ ಆಫ್ ಲೈಟ್ನ ಸ್ಕ್ಯಾಟರಿಂಗ್ ಮಾಡೋದಕ್ಕೋಸ್ಕರ ಈ ಕೊಲೈಡ್ ಅನ್ನೋದು ಸಾಕು. ಓಕೆನಾ? enough to scatter it okay, passing through it. and ಇದು ಏನು ಆ ಪಾತ್ನ ಯಾವ ಪಾತಲ್ಲಿ ಬರ್ತಾ ಇದೆ ಆ ಬೀಮ್ ಅನ್ನೋದು ಸಹ ನಾವಿಲ್ಲಿ ನೋಡ್ಬೋದು. ಈ ಕೊಲೈಡಲ್ ಸಲ್ಯೂಷನ್ ಅಲ್ಲಿ ನಾವು ಆ ಪಾತ್ ಅನ್ನೋದು ಸಹ, ಬೀಮ್ ಯಾವ ಪಾತಲ್ಲಿ ಬರ್ತಾ ಇದೆ ಅನ್ನೋದು ಸಹ ನಾವಿಲ್ಲಿ ನೋಡ್ಬೋದು. ಓಕೆನಾ? ಅಂಡ್ ಇವು ದೇ ಡು ನಾಟ್ ಸೆಟಲ್ ಡೌನ್ ಆಗಲ್ಲ ವೆನ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್. ಓಕೆ, ನಾವು ಅನ್ಡಿಸ್ಟರ್ಬ್ಡ್ ಆಗಿ ಬಿಟ್ಬಿಟ್ರೆ ಅವು ಸೆಟಲ್ ಆಗಲ್ಲ. ಓಕೆನಾ? ಅಂಡ್ ದಟ್ ಈಸ್ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಇದನ್ನ ಈ ಕೊಲೈಡ್ಸ್ ಅನ್ನೋದು ಕ್ವೈಟ್ ಸ್ಟೇಬಲ್ ಅಂತ ಹೇಳ್ಬೋದು. ಓಕೆ, ಕ್ವೈಟ್ ಸ್ಟೇಬಲ್ ಅಂತ ಹೇಳ್ಬೋದು. ಓಕೆ, ಏನೇನ್ ಪ್ರಾಪರ್ಟೀಸ್? ಫಸ್ಟ್ ಒನ್ ಇಸ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು ನಾವು ಇದನ್ನ. ಓಕೆ, ಕೊಲೈಡಲ್ ಸೊಲ್ಯೂಷನ್ ನಾವು ಮಿಕ್ಸ್ಚರ್, ಓಕೆ, ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. The size of the particle of this colloidal is ತುಂಬಾ ಸ್ಮಾಲ್ ಆಗಿರುತ್ತೆ. ಸೊ ಇಂಡಿವಿಜುವಲಿ we can see by our naked eyes. Okay, and colloidal particles ಅನ್ನೋದು ಸಾಕಾಗುತ್ತೆ, okay, to scatter the beam of a light. Okay ನಾ? and they do not settle down. Okay, ಅವು ಸೆಟಲ್ ಆಗಲ್ಲ ಬಾಟಮ್ ಅಲ್ಲಿ when we ಅನ್ಡಿಸ್ಟರ್ಬ್ ಆಗಿ ಬಿಟ್ಟಾಗ, ಅನ್ಡಿಸ್ಟರ್ಬ್ ಆಗಿ ಬಿಟ್ಟಾಗ ನಾವು ಸೆಟಲ್ ಆಗುತ್ತೆ. ಈ ಕೊಲೈಡಲ್ಸ್ ಅನ್ನೋದು ಸೆಟಲ್ ಆಗುತ್ತೆ. ಆ್ಯಂಡ್ ಡು ನಾಟ್ ಸೆಟಲ್ ಆಗಲ್ಲ. ಆ್ಯಂಡ್ ದಟ್ ಈಸ್ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಇದನ್ನ ಈ ಕೊಲೈಡ್ಸ್ ಅನ್ನೋದು ಕ್ವೈಟ್ ಸ್ಟೇಬಲ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನು ನೋಡೋಣ. ಓಕೆ.